ಓಂ ಶಾಂತಿ. ನಾವೆಲ್ಲ ಜೀವನ ಯಾತ್ರೆಯ ಚಿಂತನ ಮಂಥನ ಮಾಡ್ತಾ ಇದ್ದೀವಿ. ನಮ್ಮ ಜೀವನದ ಸಫಲತೆಯ ಮನೋದಶೆಗಳೇನು? ಒಂದೇ ಮನೋದಶೆ ತೆಗೆದುಕೊಂಡೆವು. ನಮ್ಮ ವಿಷನ್, ನಮ್ಮ ಗುರಿ ಸ್ಪಷ್ಟ ಚಿತ್ರಿಸ್ಕೋಬೇಕು, ಬಾರಿ ಬಾರಿ ನೋಡಬೇಕು. ಆಯಿತು. ಸರ್ವಿಸ್ ಇಂಜಿನಿಯರ್ ನೆಕ್ಸ್ಟ್ ಈಗ ಚೆಕ್ ಮಾಡಬೇಕಲ್ಲ. ಎ ಚೆಕ್ ಮಾಡಾಯ್ತು, ಎಕ್ಸಿಲೇಟರ್. ಬಿ ಚೆಕ್ ಮಾಡಬೇಕಲ್ಲ. ಬಿ ಅಂದರೆ ಬ್ರೇಕ್. ಬ್ರೇಕ್ ಎಷ್ಟು ಇಂಪಾರ್ಟೆಂಟ್ ಯಾತ್ರೆ ಸಮಯದಲ್ಲಿ? ಬ್ರೇಕ್ ಆಕ್ಸಿಡೆಂಟ್ಸನ್ನು ತಡೀತದೆ. ಬ್ರೇಕ್ ಸೇಫ್ ಜರ್ನಿಗೆ ಆಧಾರ. ಅನೇಕ ಅಘಾತಗಳಿಗೆ, ಅಪಘಾತಗಳಿಗೆ ಕಾರಣವೇ ಬ್ರೇಕ್ ಫೇಲ್. ಎಷ್ಟು ಗಾಡಿ ಅಂಥ ಟ್ರಾಫಿಕ್ ಇರುವುದಿಲ್ಲ, ಸ್ಲೋನು ಹೊಡಿತಿರ್ಬೋದು, ನಾ ಸಮಾಧಾನದಿಂದನೂ ಹೊಡಿತಿರ್ಬೋದು. ಇಮ್ಮಿಡಿಯೇಟ್ ಬೇರೆ ಕಡೆಯಿಂದ ಗಾಡಿ ಬಂತು, ರ್ಯಾಶ್ ಆಗಿ ಬಂತು, ಅವಾಗೂ ಬ್ರೇಕ್ ಬೇಕು. ನನ್ನ ಗಾಡಿ ಸೇಫ್ ಇರಲಿಕ್ಕೂ ಬ್ರೇಕ್ ಬೇಕು. ಅನ್ಯರು ಬರುತ್ತಿರುವ ರ್ಯಾಶ್ನೆಸ್ಸನ್ನು ಅಲ್ಲಿ ಸುರಕ್ಷಿತವಾಗಿರಲಿಕ್ಕೂ ಬ್ರೇಕ್ ಬೇಕು. ಹಾಗೆ ನಮ್ಮ ಜೀವನದಲ್ಲೂ ಬ್ರೇಕ್ ಬೇಕು. ಬ್ರೇಕ್ ಅಂದರೆ ಬುದ್ಧಿ. ಬುದ್ಧಿ ಅನ್ನೋದೊಂದು ಪವರ್ಫುಲ್ ಬ್ರೇಕ್. ಆತ್ಮೀಯರೇ, ನಮ್ಮ ಜೀವನದ ಇವತ್ತಿನ ನಮ್ಮ ಸ್ಥಿತಿಗೆ ಕಾರಣವೇ ನಮ್ಮ ಬುದ್ಧಿ. ನಮ್ಮ ಬುದ್ಧಿ ಪವರ್ಫುಲ್ ಇದ್ದರೆ ನಮ್ಮ ಜೀವನ ನಿರ್ದಿಷ್ಟವಾಗಿ ನಾವು ಏನು ಬಯಸ್ತೀವೋ ಹಾಗಿರ್ತೀವಿ. ನಮ್ಮ ಬುದ್ಧಿಗೆ ಬ್ರೇಕ್ ಹಾಕುವ ಶಕ್ತಿ ಇದೆ. ನಮ್ಮ ಬುದ್ಧಿ ನಿರ್ಣಯ ಶಕ್ತಿಯ ಸೂತ್ರವಾಗಿದೆ. ನನ್ನ ಜೀವನ ಯಾವ ಗುರಿ ತಲುಪ್ತೀನಿ? ಸರ್ ಅಂತಾರೆ ಶಾಲೆಯಲ್ಲಿ ನೀ ಡಾಕ್ಟರ್ ಆಗು, ಮನೆಗೆ ಹೇಳ್ತಾರೆ ನೀನು ಇಂಜಿನಿಯರ್ ಆಗು, ಪಪ್ಪ ಹೇಳ್ತಾರೆ ನೀನು ಬಿಸ್ನೆಸ್ ಮ್ಯಾನ್ ಆಗು, ಫ್ರೆಂಡ್ಸ್ ಹೇಳ್ತಾರೆ ಬಾ ಫಸ್ಟ್ ಒಂದು ವರ್ಲ್ಡ್ ಟೂರ್ ಹೊಡೆದು ಬರೋಣ, ಇನ್ನೊಬ್ರು ಹೇಳ್ತಾರೆ ನಿಮ್ಮ ಹಿತೈಷಿಗಳು ಇಲ್ಲಪ್ಪ ಎಲ್ಲದಕ್ಕಿಂತ ಬೆಸ್ಟ್ ಸಮಾಜ ಸೇವಕನಾಗು. ಒಬ್ಬೊಬ್ರು ಒಂದೊಂದು ಗುರಿ ಹೇಳ್ತಾರೆ. ನೀವೇನಾಗ್ತೀರಿ? ಎಲ್ಲರೂ ನಿಮ್ಗೆ ಹೇಳೋರು ಫ್ರೆಂಡ್ಸೇ, ಹಿತೈಷಿಗಳೇ, ನೀನು ಒಳ್ಳೇದಕ್ಕೆ ಹೇಳ್ತೀನಿ ಕೇಳು, ನೀನು ಒಳ್ಳೇದಕ್ಕೆ ಹೇಳ್ತೀನಿ ಕೇಳು ಅಂತ ಹೇಳ್ತಾರೆ. ನಾವೇನಾಗ್ತೀವಿ ಹೇಳ್ರಿ? ನಮ್ಮ ಬುದ್ಧಿ ಏನು ನಿರ್ಣಯ ಮಾಡ್ತದೋ ಅದಾಗ್ತೀನಿ. ಅವ್ರು ಹೇಳಿದ್ದು ಇವ್ರು ಹೇಳಿದ್ದಾಗಲ್ಲ. ಅವ್ರು ತಮ್ಮ ಸಜೆಷನ್ ಕೊಡ್ಬೋದು ಅಷ್ಟೇ. ಫೈನಲ್ ನನ್ನ ಲೈಫ್ ಹೆಂಗೆ ರೂಪಿಸಲ್ಪಡ್ತದೆ ನನ್ನ ಬುದ್ಧಿ ಮೇಲೆ ಅವಲಂಬಿತ ತಾನೆ. ಅವ್ರು ಏನೂ ಹೇಳ್ಬೋದು, ಅವ್ರ ಬಾವಿಯಾಗ ಬೀಳು ಅನ್ಬೋದು, ಅವ್ರ ಗುಡ್ಡ ಏರ್ ಅನ್ಬೋದು. ನಾನೇನು ಮಾಡಬೇಕು? ನನ್ನ ಕೈಯಲ್ಲಿದೆ. ನನ್ನ ಜೀವನಕ್ಕೆ ಕಾರಣ ಮನುಷ್ಯರು, ನನ್ನ ಜೀವನಕ್ಕೆ ಕಾರಣ ಇನ್ಯಾವುದೋ ಪರಿಸ್ಥಿತಿಗಳಲ್ಲ. ನನ್ನ ಬುದ್ಧಿ ಆ ಸಮಯದಲ್ಲಿ ಏನು ಡಿಸಿಷನ್ ತೊಗೊಂತದ್ದು ದ್ಯಾಟ್ಸ್. ಅದಕ್ಕೆ ಯಾರನ್ನೂ ದೂಷಿಸಿದೆ. ನನ್ನ ಬುದ್ಧಿಯನ್ನು ಸ್ಟ್ರಾಂಗ್ ಮಾಡ್ಕೋಬೇಕು. ಜನ ಸಾವಿರ ಅಡ್ವೈಸ್ ಕೊಡ್ತಾರೆ, ಒಳ್ಳೆಯದು ಕೊಡ್ತಾರೆ, ಕೆಟ್ಟದ್ದು ಕೊಡ್ತಾರೆ. ಅವ್ರ ಸಲಹೆ ಸ್ವೀಕರಿಸ್ಬೇಕೋ ಬೇಡೋ ಅದು ನನ್ನ ಮೇಲೆ ಡಿಪೆಂಡ್. ಅದಕ್ಕೆ ನನ್ನ ಬುದ್ಧಿ ಸ್ಟ್ರಾಂಗ್ ಇರಬೇಕು. ಅಯ್ಯೋ ಅವ್ರು ಹೇಳಿದ್ರಲ್ವಾ, ಅವ್ರು ಹೇಳ್ದಂಗೆ ಮಾಡಬೇಕಲ್ವಾ, ಯಾಕೆಂದ್ರೆ ಅವ್ರು ಹೇಳ್ದಂಗೆ ಮಾಡಿಲ್ಲ ಅಂದ್ರೆ ಅವ್ರಿಗೆ ಬೇಜಾರು ಆಗ್ಬೋದಲ್ವಾ ಅಂದ್ಕೊಂಡು ನಾನು ಅವ್ರು ಹೇಳ್ದಂಗೆ ಮಾಡಿದೆ. ನನ್ನ ಕೆಲಸ, ನನ್ನ ಸಮಯ ಎಲ್ಲ ವೇಸ್ಟ್, ಕೆಟ್ಟೋಯ್ತು. ಹಾಗಾದ್ರೆ ನನ್ನ ಸಮಯ, ನನ್ನ ಕೆಲಸ ಕೆಟ್ಟು ಹೋಗ್ಲಿಕ್ಕೆ ಕಾರಣ ಯಾರು? ಅವ್ರು ಹೇಳಿದ್ದಲ್ಲ, ನಾ ತೊಗೊಂಡಿರೋ ಡಿಸಿಷನ್. ತಮಗೆ ಗೊತ್ತಿದೆ, ಸಲಹೆ ಅಂತೂ ಎಲ್ಲರೂ ಫ್ರೀಯಾಗಿ ಕೊಡ್ತಾರೆ, ಹಂಗಿರಿ ಹಿಂಗಿರಂತ. ಸಲಹೆ ಕೊಡೋಕ್ಕೇನು ಹಣ ಇಲ್ಲ. ಬೇಕಾದಷ್ಟು ಉಚಿತವಾದ ಸಲಹೆಗಳು ನೀವು ಕೇಳಿಲ್ಲ ಅಂದ್ರೆ ತಾನೇ ಪಟ 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 ಬರ್ತದೆ. ನೀವು ಸಿಚುವೇಶನ್ ಹೇಳಿದ್ರೆ ಸಾಕು, ಇದಕ್ಕೆ ಸಲ್ಯೂಷನ್ ಏನಂತ ಕೇಳಲೇಬೇಡ್ರಿ, 1000 ಸಲಹೆ ಹೇಳ್ತಾರೆ. ಅವೆಲ್ಲ ನಿಮ್ಗೆ ಸಲ್ಯೂಷನ್ ಅಲ್ಲ, ಅವು ಸಲಹೆಗಳು. ಆದರೆ ನೀವು ಫೈನಲ್ ಡಿಸಿಷನ್ ನಿಮ್ಮ ಬುದ್ಧಿ ಆಧಾರದ ಮೇಲೆ ತಗೋಬೇಕು. ಗೊತ್ತಿರ್ತದೆ ಇದು ನೆಗೆಟಿವ್, ಗೊತ್ತಿರ್ತದೆ ಇದು ಕೆಟ್ಟದು, ಗೊತ್ತಿರ್ತದೆ ಇದು ಬೇಡ, ಇದು ಒಳ್ಳೆಯದಲ್ಲ. ಯಾರ್ದೋ ಫೋರ್ಸಿಗೆ ಮಾಡೋದಲ್ಲ. ನನ್ನ ಬುದ್ಧಿ ಎಷ್ಟು ಸ್ಟ್ರಾಂಗ್ ಇರಬೇಕಂದ್ರೆ
ನೆವರ್ ಸೇ ಎಸ್ ವೆನ್ ಯು ವಾಂಟ್ ಟು ಸೇ ನೋ. ಬೇಡ ಅಂತ ಹೇಳಬೇಕಾದಲ್ಲಿ ಎಸ್ ಆಯಿತು ಅನ್ಬೇಡ್ರಿ. ಬೇಡ ಅಂತ ಹೇಳಬೇಕಾದಲ್ಲಿ ಬೇಡನೇ ಅನ್ಬೇಕು. ಕೆಟ್ಟ ಸಂಘ ಮಾಡೋದ್ರಲ್ಲಿ ಬೇಡ ಬೇಡ, ಕೆಟ್ಟ ಚಟ ಕಲಿಯೋದ್ರಲ್ಲಿ ಬೇಡ ಬೇಡ, ಕೆಟ್ಟ ಮಾತುಗಳಾಡೋದ್ರಲ್ಲಿ ಬೇಡ ಬೇಡ. ಅವರೆಲ್ಲ ಕೆಟ್ಟದ್ದು ಮಾತಾಡಕತ್ತಿದ್ರು, ನನಗೂ ಕರೆದ್ರು. ನಂಗೆ ಕರೆದಾಗ ನಾ ಹೋಗಿಲ್ಲ ಅಂದ್ರೆ ಅವ್ರು ಏನಾರು ತಿಳ್ಕೊತಾರೆ, ಇವ ಭಾಳ ದೊಡ್ಡ ಮನುಷ್ಯ ಅಂತ ನನಗೆ ಏನಾರು ಅನ್ಕೊತಾರಂತ ನಾನು ಮತ್ತು ಅವ್ರಿಗೆ ಹೋಗಿ ಕೆಟ್ಟದ್ದು ಮಾತಾಡ್ಲಿಕ್ಕೆ ನಾ ಹೆಲ್ಪ್ ಮಾಡಿದೆ. ಬೇಡ ಬೇಡ. ಇನ್ನು ಈಗಿನ ಕಾಲದಲ್ಲಿ ಎಲ್ಲಿ ಬೇಡ ಅನ್ಬೇಕು, ಬೇಡ ಅನ್ಲೇಬೇಕಾಗ್ತದೆ. 1000 ಫೋನ್ ಬರ್ತವೆ. ನಿಮಗೆ ಕ್ರೆಡಿಟ್ ಕಾರ್ಡ್ ಕೊಡ್ತೀವಿ, ನಿಮಗೆ ಡೆಬಿಟ್ ಕಾರ್ಡ್ ಕೊಡ್ತೀವಿ, ನೀವು OTP ಹೇಳ್ರಿ, ನಾ ನಿಮಗೆ 10 ರೂಪಾಯಿ ಕೊಡ್ತೀವಿ, ನೀವು 10 ರೂಪಾಯಿ ನಮಗೆ ಕಳಿಸ್ರಿ, ನಾವು ನಿಮಗೆ 20,000 ರೂಪಾಯಿ ಕೊಡ್ತೀವಿ. ಇಂಥವಕ್ಕೆಲ್ಲ ಬೇಡ ಅನ್ಬೇಕಂದ್ರೆ ಬೇಡನೇ ಅನ್ಬೇಕು. ಅಯ್ಯೋ ನಾವು ಏನಾರು ಬೇಡ ಅಂದ್ಬಿಟ್ರೆ ಅವ್ರಿಗೆ ಬೇಜಾರಾಕೈತಂತ ನೀವು OTP ನಂಬರ್ ಹೇಳಿದ್ರಿ, ಅವ್ರು ಹೇಳ್ದಂಗೆ ನೀವೆಲ್ಲ ಮೊಬೈಲ್ನಾಗ ಹೊತ್ಕೊಂಡು ಹೋದ್ರಿ, ಹ್ಯಾಕ್ ಆಗೋದು ಯಾರ್ದು? ಹಣ ಕಳಿಯೋದು ಯಾರ್ದು? ಹಾಗಾದ್ರೆ ನಮ್ಮ ಹಣ ಕಳೀಲಿಕ್ಕೆ ಕಾರಣ ಹ್ಯಾಕರ್ಸ್ ಅಲ್ಲ, ನಮ್ಮ ಬುದ್ಧಿಯ ಡಿಸಿಷನ್. ಎಷ್ಟು ಬೇಕಾದಷ್ಟು ಪ್ರೊಪಗಂಡ ಇದೆ ಅಲ್ವಾ, ಇದನ್ನು ಮಾಡಿಬಿಡ್ರೆ ಅದನ್ನು ಮಾಡಿದ್ರೆ, ಹಂಗೆ ಮಾಡಿದರೆ ಹ್ಯಾಕರ್ಸ್ ಹಿಂಗೆ ಮಾಡ್ತಾರೆ, ಫ್ರಾಡ್ ಮಾಡ್ತಾರೆ. ಅಂದಮೇಲೆ ನಮ್ಮ ಬುದ್ಧಿಯ ನಿರ್ಣಯ ಶಕ್ತಿಶಾಲಿಯಾಗಿರ್ಬೇಕು, ನಮ್ಮ ಬುದ್ಧಿಯ ಡಿಸಿಷನ್ ಪವರ್ಫುಲ್ ಇರಬೇಕು. ಇವತ್ತಿನ ಕಾಲದಲ್ಲಿ ಬಹುಶಃ ಅನೇಕರ ಬುದ್ಧಿ ವೀಕ್ ಆಗಿಬಿಟ್ಟಿದೆ. ಸ್ಥೂಲವಾದ ಆಕರ್ಷಣೆಗಳಿಗೆ ಮಾರಿ ಹೋಗ್ತಾರೆ. ಬಣ್ಣ ಬಣ್ಣದ ಡಿಸ್ಕೌಂಟ್ಸು, ಬಣ್ಣ ಬಣ್ಣದ ಆಫರ್ಸು, ರಂಗು ರಂಗುವಿನ ಮಾತುಗಳಿಗೆ ವಶೀಭೂತರಾಗಿ ಹಣ ಕಳ್ಕೊಂಡವರೆಷ್ಟು, ಸಂಬಂಧಗಳನ್ನು ಮುರ್ಕೊಂಡವರೆಷ್ಟು, ಕೆಟ್ಟ ಸಂಘ ಮಾಡಿ ಆರೋಗ್ಯ ಕಳ್ಕೊಂಡವರೆಷ್ಟು, ಕೆಟ್ಟ ಚಟಗಳನ್ನು ಕಲಿತು ಜೀವನ ಹಾಳು ಮಾಡ್ಕೊಂಡವರೆಷ್ಟು. ಆದ್ದರಿಂದ ನಮ್ಮ ಬುದ್ಧಿ ನಿರ್ಣಯ ಸ್ಟ್ರಾಂಗ್ ಇರಬೇಕು. ತಮಗೊತ್ತಿದೆ ಸಿಗರೇಟ್ ಸೇದೋದು ತಪ್ಪು. ಯಾವ ಫ್ರೆಂಡ್ ಎಷ್ಟಾರು ಫೋರ್ಸ್ ಮಾಡಲಿ, ಸೇದಬೇಕ್ಯಾಕೆ, ತಗೋಬೇಕ್ಯಾಕೆ, ಕಂಪ್ನಿ ಕೊಡಬೇಕ್ಯಾಕೆ, ಟ್ರೈ ಮಾಡಬೇಕ್ಯಾಕೆ, ಈಗರ್ನೆಸ್ ಯಾಕೆ? ಬುದ್ಧಿ ಇಲ್ವಾ? ಅದರಲ್ಲಿ ಹಣ ಹೋಗ್ತದೆ, ಆರೋಗ್ಯ ಹೋಗ್ತದೆ, ಜೀವನ ಕೆಟ್ಟು ಹೋಗ್ತದೆ. ನೋಡಿ ಆಶ್ಚರ್ಯ ಏನಂದರೆ, ಎಲ್ಲರೂ ಮತ್ತು ಯಾರು ಅನ್ಎಜುಕೇಟೆಡ್ ಅಲ್ಲ, ಎಜುಕೇಟೆಡ್ ಸಹ ಅದನ್ನು ಮಾಡ್ತಾರೆ. ಅಂದರೆ ಇವತ್ತಿನ ಎಜುಕೇಷನ್ ಬುದ್ಧಿಯ ನಿರ್ಣಯದ ಶಕ್ತಿಯನ್ನು ಶಾರ್ಪ್ ಮಾಡುವ ಯಾವ ಸಬ್ಜೆಕ್ಟ್ಸು ಇಟ್ಟೇ ಇಲ್ಲ. ಸತ್ಯತೆಯಂತೆ ನಡಿಬೇಕು ಅನ್ನುವಂತಹ ಯಾವ ಟಾಪಿಕ್ಸು ಸಿಲೆಬಸ್ಸು ಕವರ್ ಮಾಡಿಲ್ಲ ಯಾವ ಯೂನಿವರ್ಸಿಟಿಯಲ್ಲಿ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಮೆಡಿಟೇಷನ್ ಕಲಿಸ್ತದೆ. ಬುದ್ಧಿಯ ಶಕ್ತಿಯನ್ನು, ಅಚಲ ಅಖಂಡ ಏಕಾಗ್ರ ನಿರ್ಣಯ ಹೆಂಗೆ ತಗೋಬೇಕನ್ನೋದನ್ನು ತಿಳಿಸಿಕೊಡ್ತದೆ. ಒಂದು ಸರಿ ಸಿಗರೇಟ್ ಸೇದುವಂಥ ಅಭ್ಯಾಸ ಮಾಡಿಕೊಂಡು ಅಮೇರಿಕಾದಲ್ಲಿ ಒಬ್ಬ ವ್ಯಕ್ತಿ ಕ್ಯಾನ್ಸರಿಗೆ ಈಡಾಗ್ಬಿಟ್ಟ. ಕ್ಯಾನ್ಸರ್ ಬಂದಾಗ ಭಾಳ ಹಣ ಖರ್ಚು ಮಾಡಬೇಕಾಯ್ತು ಆರೋಗ್ಯಕ್ಕಾಗಿ. ಸೀದಾ ಕೋರ್ಟಿಗೆ ಹೋದ. ನಿನ್ನ ಕಂಪ್ನಿ ಸಿಗರೇಟ್ ಸೇದಿದ್ದಕ್ಕೇ, ಫಸ್ಟ್ ಟೈಮ್ ನಾನು ಲೈಫ್ನಲ್ಲಿ ಸೇದಿದ್ದು ನಿನ್ನ ಕಂಪ್ನಿಯ ಸಿಗರೇಟ್. ನೀನು ಸಿಗರೇಟ್ ಸೇದಿದ್ದಕ್ಕೆ ನಂಗೆ ಕ್ಯಾನ್ಸರ್ ಆಗೈತಿ, ಈಗ ನನಗೆಲ್ಲ ಏನೇನು ಹಾಸ್ಪಿಟಲ್ಗೆ ಪೇ ಮಾಡಿನೋ ಅದು ನೀನೇ ಪೇ ಮಾಡು. ಕಂಪ್ನಿ ಮೇಲೆ ಇವನು ಹೋದ. ಅಷ್ಟೊತ್ತಿಗೆ ಆ ಕಂಪ್ನಿಯವ್ರು ಹಾಕಿದರು, ಯಾಕೆ? ನಾವೇನು ತಪ್ಪು ಮಾಡಿವಿ, ನಾವ್ಯಾಕೆ ನಿಮ್ಗೆ ಹಣ ಕೊಡಬೇಕು? ಸಿಗರೇಟ್ ಪ್ಯಾಕ್ ಮೇಲೆ ಬರೆದಿಲ್ವಾ ಸಿಗರೇಟ್ ಸ್ಮೋಕಿಂಗ್ ಈಸ್ ಇಂಜರಸ್ ಟು ಹೆಲ್ತ್ ಅಂತ? ಅವಾಗ ಇವನಂದ, ಹೌದು ನೀವೇನೋ ಬರ್ದಿರಿ ಸಣ್ಣ ಅಕ್ಷರಲೆ ಸಿಗರೇಟ್ ಸ್ಮೋಕಿಂಗ್ ಈಸ್ ಇಂಜರಸ್ ಟು ಹೆಲ್ತ್ ಅಂತ. ನನಗೊಬ್ಬ ಫ್ರೆಂಡ್ ಫಸ್ಟ್ ಟೈಮ್ ಸಿಗರೇಟ್ ಸೇದಾಗಿ ಕೊಟ್ಟಿದ್ನಲ್ಲ, ಆ ಟೈಮಿಗೆ ಆ ಸಿಗರೇಟ್ ಮೇಲೆ ಬರೆದಿರಲಿಲ್ಲ ಸಿಗರೇಟ್ ಸ್ಮೋಕಿಂಗ್ ಈಸ್ ಇಂಜರಸ್ ಟು ಹೆಲ್ತ್ ಅಂತ. ಅದು ಬರೆದಿದ್ದಿಲ್ಲ, ನಾನು ಸೇದ್ಬಿಟ್ಟೆ, ಅದಕ್ಕೆ ನೋಡಿ ನನಗೆ ಹಿಂಗಾಯಿತು. ಕೊನೆಗೆ ಆ ಕಂಪ್ನಿಯವರೇ ಕೇಸ್ನಲ್ಲಿ ಫೇಲ್ ಆದರು. ಆ ಟೈಮಿಂದ ಅಮೇರಿಕಾದಲ್ಲಿ ಹೊಸ ರೂಲ್ಸ್ ಮಾಡಿದ್ದಾರೆ, ಟಿಲ್ ಟುಡೇ ಫಾಲೋ ಮಾಡ್ತಾರೆ. ಪ್ರತಿ ಸಿಗರೇಟಿನ ಪ್ರತಿ 6 ಇಂಚಿನ ಸಿಗರೇಟ್ ಮೇಲೆ ಸಿಗರೇಟ್ ಸ್ಮೋಕಿಂಗ್ ಈಸ್ ಇಂಜರಸ್ ಟು ಹೆಲ್ತ್, ಸಿಗರೇಟ್ ಸ್ಮೋಕಿಂಗ್ ಈಸ್ ಇಂಜರಸ್ ಟು ಹೆಲ್ತ್ ಅಂತ ಬರೀತಾರೆ. ಹೇಳಿ, ಇದಕ್ಕೆಲ್ಲ ಏನು ಕಾರಣ? ಕಂಪ್ನಿನೂ ಕಾರಣ ಅಥವಾ ಮನುಷ್ಯ ಕಾರಣನ? ಅವನ ಬುದ್ಧಿ ಕಾರಣ. ಅವನ ನಿರ್ಣಯ ತಪ್ಪು ತಗೋಬಾರ್ದು ಅನ್ನೋದು ಗೊತ್ತಿದ್ರೂ ಅವನು ಮಾಡಬಾರ್ದದ್ದನ್ನು ಮಾಡದೇ ಇರುವ ಶಕ್ತಿ ಮನುಷ್ಯನ ಹತ್ರ ಇಲ್ಲ. ಸೆಕೆಂಡ್, ಅದೇ ಅಮೇರಿಕಾದಲ್ಲಿ ಇನ್ನೊಬ್ಬನ ಹಾಕಿದ, ನಿನ್ನ ಕಂಪ್ನಿ ಸಿಗರೇಟ್ ಸೇದಿದೆ, ನಂಗೆ ಕ್ಯಾನ್ಸರ್ ಬಂತು, ನಂದೆಲ್ಲ ಹಣ ನೀನೇ ಕೊಡು, ಹಾಸ್ಪಿಟಲೈಸ್ ಆಗಿನಿ ನೀನೇ ಕೊಡು. ಆಗ ಆ ಕಂಪ್ನಿಯವ್ರು ಹೇಳ್ತಾರೆ, ನೋಡಪ್ಪ ಪ್ರತಿ ಸಿಂಗಲ್ ಸಿಗರೇಟ್ ಮೇಲೆ ಬರ್ದೀವಿ ಸಿಗರೇಟ್ ಸ್ಮೋಕಿಂಗ್ ಈಸ್ ಇಂಜರಸ್ ಟು ಹೆಲ್ತ್. ಇಂಜರಸ್ ಟು ಹೆಲ್ತ್ ಅಂತ ಅಷ್ಟೇ ಬರ್ದಿ, ಕ್ಯಾನ್ಸರ್ ಆಕೇತಂತ ನೀ ಎಲ್ಲಿ ಬರ್ದಿ? ಕ್ಯಾನ್ಸರ್ ಆಕೇತಂತ ಗೊತ್ತಿದ್ರೆ ಓದಿದ್ರೆ ನಾ ಸೇದ್ತಿದ್ದಿಲ್ವೋ ಏನೋ ಅಂತ ಹೇಳಿದೆ. ಮತ್ತು ಅವ್ನು ಕೇಸ್ ಮುಗೀತು, ಅಲ್ಲಿ ಸೋತ ಕಂಪ್ನಿಯವನು.
ಅವತ್ತಿನಿಂದ ಅಮೇರಿಕಾದಲ್ಲಿ ಈ ಸಿಗರೇಟ್ ಸ್ಮೋಕಿಂಗ್ ಕಾಸಸ್, ಹೈಪರ್ ಟೆನ್ಷನ್, ಡಯಾಬಿಟೀಸ್ ಎಲ್ಲ ಬರಿಬೇಕಾಯ್ತು. ಬುಕ್ಲೆಟ್ ಕೊಡ್ತಾರೆ ಫ್ರೀ. ಏನು ಬುಕ್ಲೆಟ್ ಕೊಟ್ರೇನು, ಏನು ಟೈಪ್ ಮಾಡಿದ್ರೇನು, ಏನು ಪ್ರಿಂಟ್ ಮಾಡಿದ್ರೇನು ಕ್ರೈಮ್ಸ್ ಕಡಿಮೆ ಆಗಿದೆಯಾ, ದುಶ್ಚಟದ ಸಂಖ್ಯೆ ಕಡಿಮೆ ಆಗಿದೆಯಾ? ಬಹಳ ಆಶ್ಚರ್ಯ. ದುಶ್ಚಟ, ದುಸ್ಸಂಗ, ದುಷ್ಕರ್ಮ, ಅಪರಾಧಗಳು, ದಡ್ರ ಅಪರಾಧ ಮಾಡೋಂಗಿಲ್ಲ. ಈಗಿನ ಕಾಲದಲ್ಲಿ ತಮಗೆ ಗೊತ್ತಿರ್ಬೋದು, ಮೊದಲಿನ ಕಾಲದಲ್ಲಿ ಒಂದಿಷ್ಟು ಕಳ್ಳರ ಗುಂಪು ಮನೆಗೆ ಹೋಗಿ ರಾತ್ರಿ ಹೊತ್ತು ಇವ್ರು ಮಕ್ಕೊಂಡಾಗ ಅಥವಾ ಮನೆಯಾಗ ಯಾರು ಇಲ್ಲಾರ್ದಾಗ, ಲೈಟ್ ಇಲ್ಲಾರ್ದಾಗ ನೋಡಿ ಕಳ್ಳತನ ಮಾಡ್ತಿದ್ರು. ಹಗಲೇ ಕಳ್ಳತನ ಮಾಡ್ತಾರೆ, ಎಚ್ಚರಿಕೆಯಿಂದ ಕಳ್ಳತನ ಮಾಡ್ತಾರೆ. ದಡ್ರೆಲ್ಲ ಎಜುಕೇಟೆಡ್, ಸಾಫ್ಟ್ವೇರ್ ಎಲ್ಲ ಪ್ರೋಗ್ರಾಮಿಂಗ್ ಇದು ಮಾಡೋಕ್ಕೆ ಬರೋರೇ ಕಳ್ಳತನ ಮಾಡ್ತಾರೆ. ಹೇಗೆ? ನಿಮ್ಮ ಮೊಬೈಲ್ಗೆ ಇಷ್ಟು ಮೆಸೇಜ್ ಕಳಿಸಿವಿ, ಅದಕ್ಕೆ ಇದನ್ನು ಒತ್ತಿರಿ, ಅದನ್ನು ಒತ್ತಿರಿ. ಎಲ್ಲ ಜಾಣ್ರಿ ಅವರು, ಹ್ಯಾಕರ್ಸಿಂದ ದಡ್ರ. ಚಲೋ ಎಜುಕೇಟೆಡ್ ಇದ್ದವ್ರಿಗೆ ಅವನ್ನೆಲ್ಲ ಮಾಡೋಕ್ಕೆ ಬರ್ತಾವಲ್ಲ ಪ್ರೋಗ್ರಾಮಿಂಗ್, ಆ್ಯಪ್ಸ್ ಬಿಡುಗಡೆ ಹಿಂಗೆ ಮಾಡಿ ಹೆಂಗೆ ಹಣ ವಸೂಲಿ ಮಾಡ್ತಾರೆ, ಹೆಂಗೆ ಕಳ್ಳತನ ಮಾಡ್ತಾರೆ. ಬುದ್ಧಿ ಎಷ್ಟು ಭ್ರಷ್ಟ ಆಗ್ತಾಯಿದೆ ನೋಡಿದರೆ. ಅವ್ರು BTech, BMS, BSc, BE ಅದರಲ್ಲಿ ಇದರಲ್ಲಿ ಎಲೆಕ್ಟ್ರಾನಿಕ್ ಯಾವುದ್ಯಾವ್ದ್ರಾಗ ಮುಗಿಸಿರ್ತಾರೆ. ಆದ್ದರಿಂದ ಬುದ್ಧಿಯನ್ನು ಪವರ್ಫುಲ್ ಮಾಡಿಕೊಳ್ಳಿಕ್ಕೆ ಸತ್ಯ ನಿರ್ಣಯವನ್ನು ಮಾಡಿದರೆ ನಮ್ಮ ಬುದ್ಧಿ ಶ್ರೇಷ್ಠವಾಗ್ತದೆ. ನನ್ನ ಬುದ್ಧಿ ನನ್ನ ಕೈಯಲ್ಲಿ ಇಟ್ಕೋಬೇಕು. ಲೌಕಿಕದಲ್ಲಿ ಅಂತಾರೆ ಆ ಟೈಮಿಗೆ ನೀನು ಬುದ್ಧಿಗಿದ್ದಿ ಎಲ್ಲೋಗಿತ್ತು ಅಂತ ಕೇಳ್ತಾರೆ. ಬುದ್ಧಿ ಎಷ್ಟು ಇಂಪಾರ್ಟೆಂಟ್. ಬುದ್ಧಿ ಸ್ವಚ್ಛ, ಬುದ್ಧಿ ಕ್ಲೀನ್, ಬುದ್ಧಿ ಕ್ಲಿಯರ್, ಬುದ್ಧಿ ದೃಢ, ಬುದ್ಧಿ ಜಾಗೃತ ಇರಬೇಕು. ಏನು ಜಾಗೃತ ಇರಬೇಕು? ನನ್ನಿಂದ ಯಾವುದೇ ಮಿಸ್ಟೇಕ್ ಆಗಬಾರ್ದು, ನಾನು ಯಾವುದೇ ತಪ್ಪು ನಿರ್ಣಯಗಳನ್ನು ತೆಗೆದುಕೊಳ್ಬಾರ್ದು, ನಾನು ಕೆಟ್ಟ ಸಂಘ ಮಾಡಬಾರ್ದು. ದೋ ದೇರ್ ಇಸ್ ಲಾಟ್ ಆಫ್ ಫೋರ್ಸ್, ಭಾಳ ಎಫೆಕ್ಷನ್, ಭಾಳ ಪ್ರೀತಿ ಇರೋರೇ ಹೇಳ್ಬೋದು ಕೆಟ್ಟದ್ದು ಮಾಡೋಕ್ಕೆ. ಆದರೆ ಬುದ್ಧಿ ಸ್ಟ್ರಾಂಗ್ ಇರಬೇಕು, ಅಚಲ ನಿರ್ಣಯ ತಗೋಬೇಕು. ಒಂದು ವೇಳೆ ನಾವೇನಾರ ಕೆಟ್ಟ ಸಂಘ, ಕೆಟ್ಟ ಡೈರೆಕ್ಷನ್ಸ್ ವಶ ಆದರೆ ನಾವೆಲ್ವ ಭೋಗಿಸ್ಬೇಕಾಗೋದು. ಅದಕ್ಕೆ ಚೆಕ್ ಮಾಡ್ಕೊಳ್ಳಿ, ನನ್ನ ಬುದ್ಧಿ ಏಕಾಗ್ರ ಇದೆಯಾ? ಏಕಾಗ್ರ ಅಂದ್ರೇನು? ಯಾವ ಟೈಮಿಗೆ, ಯಾವ ಕ್ಷಣಕ್ಕೆ ಎಲ್ಲಿ ಕಾನ್ಸಂಟ್ರೇಟ್ ಮಾಡ್ಬೇಕು ಅನ್ಕೊತೀನಿ ಅಲ್ಲೇ ಕಾನ್ಸಂಟ್ರೇಟ್ ಆಗಬೇಕು. ಇವತ್ತೆಷ್ಟು ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್ ಪವರ್. ಇಂಪಾರ್ಟೆಂಟ್ ಕೆಲಸ ಮಾಡಬೇಕಾಗಿರ್ತದೆ, ಮತ್ತು ಮೊಬೈಲ್ ನೋಡ್ತಾ ಇರ್ತಾರೆ, ಜನರ ಜೊತೆಗೆ ಮಾತಾಡ್ತಿರ್ತಾರೆ, ಲ್ಯಾಪ್ಟಾಪ್ ಆಪ್ರೇಟ್ ಮಾಡ್ತಿರ್ತಾರೆ, ಯಾರಿಗೂ ಆನ್ಸರ್ ಮಾಡ್ತಿರ್ತಾರೆ. ಅಲ್ಲೇನೋ ಅವ್ರು ಸ್ಯಾಟಿಸ್ಫ್ಯಾಕ್ಷನ್ ಆಗಂಗಿಲ್ಲ, ಇಲ್ಲಿ ಲ್ಯಾಪ್ಟಾಪು ಮೊಬೈಲ್ ಅವ್ರು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಅಲ್ಲೂ ತಪ್ಪಾಕೈತಿ, ಇಲ್ಲೂ ತಪ್ಪಾಕೈತಿ. ಏಕಾಗ್ರತೆ ಕ್ಷೀಣಿಸ್ತದೆ. ಬುದ್ಧಿಶಕ್ತಿ ಸ್ಟ್ರಾಂಗ್ ಇರಬೇಕು. ಯಾರ್ಯಾರೋ ಮಾತುಗಳಿಗೆ ನಮ್ಮ ಬುದ್ಧಿ ವಶೀಭೂತ ಮಾಡಬಾರ್ದು. ಯಾರ್ಯಾರೋ ಮಾತುಗಳಿಗೆ ಬುದ್ಧಿ ವಶೀಭೂತ ಆಯ್ತಂದರೆ ನಮ್ಮ ನಿರ್ಣಯ ಫೇಲ್. ಯಾರ್ಯಾರೋ ಮಾತು ಕೇಳಿ ಜೀವನದ ಮೇಲೆ ಉತ್ಸಾಹ ಕಡಿಮೆ ಮಾಡ್ಕೋಬಾರ್ದು. ನಾವು ಒಳ್ಳೆ ಕಾರ್ಯ ಮಾಡೋಕ್ಕೆ ಹೋಗ್ತೀವಿ ಅಂದರೆ 1000 ಜನ ಅದಕ್ಕೆ ನೆಗೆಟಿವ್ ಹೇಳೋರೆ ನೀ ಒಬ್ಬನೇ ಮಾಡ್ತೀಯ, ನಿನ್ನ ಕೈಲಾಗಲ್ಲ ಬಿಡು. ಆದರೆ ಅವು ಯಾವ ಮಾತುಗಳಿಗೆ ಮನಸ್ಸು ಕೊಡದೆ ನಮ್ಮ ಬುದ್ಧಿಯನ್ನು ಸ್ಟ್ರಾಂಗ್ ಇಟ್ಕೋಬೇಕು. ಒಮ್ಮೆ 6 ಜನ ಫ್ರೆಂಡ್ಸ್ ಒಬ್ರು ಹಿಂದೊಬ್ರು ಸಾಲು ಹೊಂಟಿದ್ದಾರೆ. ಅಲ್ಲೆಲ್ಲೋ ಡೈಮಂಡ್ ಮೈನ್ಸ್, ಡೈಮಂಡ್ ಗಣಿಯನ್ನು ಶೋಧಿಸ್ಲಿಕ್ಕೆ ಹೊಕ್ಕಾರ 6 ಜನ. ಹೋಗುವಾಗ ಅಲ್ಲೊಂದು ದಟ್ಟವಾದ ಕಾಡು. 6ನೇದವನು ಹೇಳ್ತಾನೆ, ಈ ಕಾಡು ದಾಟಕ್ಕೆ ನನ್ನ ಕೈಲಾಗಲ್ಲಪ್ಪ. ಅದನ್ನು 5ನೇದವ ಕೇಳಿಸ್ಕೊಂಡ್ಬಿಡ್ತಾನೆ. 6ನೇದವನು ವಾಪಸ್ ಹೋಗ್ತಾನೆ, ಅವನಿಗಾಗಂಗಿಲ್ಲ, ಇನ್ನೇ ನನಗೇನು ಆಕ್ಕೈತಿ. 5ನೇದವನು ವಾಪಸ್ ಹೋಗ್ತಾನೆ. ಮತ್ತೆ ಮುಂದೆ ಹೋಗ್ತಾರೆ. ಹೋಗ್ತಿರುವಂತೆಯೇ ಅಷ್ಟೊತ್ತಿಗೆ ಅಲ್ಲಿ ಎಷ್ಟು ಜನ ಆದ್ರೆ ಈಗ 6 ಜನರಲ್ಲಿ 4 ಜನ ಉಳಿದ್ರು. ಅಲ್ಲೊಬ್ಬನ ಹೇಳ್ತಾನೆ, ಇಷ್ಟು ಎತ್ತರ ಪರ್ವತ ನನ್ನ ಕೈಯಾಗ ಇರೋಕ್ಕಾಗಿಲ್ಲಪ್ಪ, ಅದು ಸ್ಟೀಪ್ ಎತ್ತರ ಇದೆ, ಕ್ರಾಸರ್ ಇದ್ರೆ ಹೆಂಗೋ ಬಗ್ಗೆ ಇರ್ಬೋದಿತ್ತು, ಇಷ್ಟು ಸ್ಟ್ರೇಟ್ ಇರೋ ಪರ್ವತ ನನಗೆ ಇರೋಕ್ಕಾಗಲ್ಲ. ಅಷ್ಟೊತ್ತಿಗೆ ಒಬ್ಬನ ಹೇಳ್ತಾನೆ, ಇನ್ನೊಬ್ಬನ ಕೇಳಿಸ್ಕೊತಾನೆ. ಇಬ್ಬರು ವಾಪಸ್ ಹೋದ್ರು, ಕೊನೆಗೆ 2 ಉಳಿದ್ರು. ಅಲ್ಲಿ ಒಂದು ದೊಡ್ಡ ನದಿ ಕ್ರಾಸ್ ಮಾಡೋಗ್ಬೇಕು, ಮೊಸಳೆಗಳ ನದಿ. ಅಪ್ಪ, ಈ ಮೊಸಳೆ ಬಾಯಿಗೆ ಹೋಗೋಕ್ಕಿಂತ ಮನೆಗೆ ಹೋಗೋದು ಚಲೋ ಅಂತ ಒಬ್ಬನ ಅಂತಾನೆ. ಇನ್ನೊಬ್ಬನೇ ಎಲ್ಲ ಬಂದದ್ದೆಲ್ಲ ಫೇಸ್ ಮಾಡ್ಕೊಂಡು ಹೋಗಿ ಅಪಾರ ವಜ್ರವನ್ನು ಪಡ್ಕೊತಾನೆ. ಅವನೊಬ್ಬನೇ ಗುರಿ ತಲುಪ್ತಾನೆ. ಯಾಕೆ? ಇನ್ನೊಬ್ಬನೇ ಯಾಕೆ ಗುರಿ ತಲುಪಿದ? ಯಾಕೆಂದರೆ ಇವನು ಪೂರ್ಣ ರೂಪದ ಕಿವುಡನಿದ್ದ. ಇವ್ರು ಯಾರ್ಯಾರು ಏನೇನಂದ್ರೆ ಅವನಿಗೆ ಕೇಳಿಸ್ಲೇ ಇಲ್ಲ. ಬಹುಶಃ ಕೇಳಿದ್ರೆ ಅವನ ಸ್ಥಿತಿ, ಅವನ ಬುದ್ಧಿನೂ ವಿಚಲಿತ ಆಗ್ತಿತ್ತು ಏನು. ಸಾಹಸದಿಂದ 6 ಜನ ಹೊರಟವರು ಯಾಕೆ ಒಬ್ಬೊಬ್ಬರೇ ವಾಪಸ್ ಹೋದರು? ಬುದ್ಧಿ ವಿಚಲಿತವಾಯಿತು.
ನಿರ್ಣಯ ತಪ್ಪಾಯಿತು. ಇನ್ನೊಬ್ಬರ ಮಾತನ್ನು ಕೇಳಿದರು. ಅದಕ್ಕೆ ಇನ್ನೊಬ್ಬರ ಮಾತಿನ ಎಫೆಕ್ಟ್, ಪರಿಸ್ಥಿತಿಗಳ ಪ್ರಭಾವ, ನಮ್ಮದೇ ಹಳೆಯ ದುರ್ಬಲ ಸಂಸ್ಕಾರದ ಪ್ರಭಾವ ಇಲ್ಲದೆ ಇದ್ದರೆ ಮಾತ್ರ ನಮ್ಮ ಬುದ್ಧಿ ಪವರ್ಫುಲ್. ಬನ್ನಿ, ಈಶ್ವರಿ ವಿಶ್ವವಿದ್ಯಾಲಯ ಮೆಡಿಟೇಷನ್ ಕಲೀರಿ, ಬುದ್ಧಿ ಪವರ್ಫುಲ್ ಮಾಡ್ಕೊಳ್ಳಿ, ಸತ್ಯ ನಿರ್ಣಯದಿಂದ ಶ್ರೇಷ್ಠ ಗುರಿಯನ್ನು ತಲುಪಿರಿ, ಜೀವನದಲ್ಲಿ ಸಂತೃಪ್ತತೆಯನ್ನು, ಸಫಲತೆಯನ್ನು ಪಡೆಯಿರಿ. ಓಂ ಶಾಂತಿ.